ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ 5 ಅಂಕಕ್ಕೆ ಕೇಳುವಂತಹ ಮೊದಲನೇ ಪ್ರಶ್ನೆ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ BRS. ಸೊ 5 ಮಾರ್ಕ್ಸ್ ಗೆ ಯಾವ ರೀತಿ ಸಾಲ್ವ್ ಮಾಡಬೇಕು, ಹೇಗೆ ಸಿಂಪಲ್ ಆಗಿ ಫಾರ್ಮ್ಯಾಟ್ ನೆನಪಿಟ್ಕೋಬೇಕು, ಯಾವ ರೀತಿ ಐಟಮ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಕ್ವಶನ್ ತಗೊಂಡಿದ್ದೀನಿ ಇಲ್ಲಿ, ಪ್ರಿಪೇರ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್. ಸೊ ಟೋಟಲ್ 6 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮಗೆ 6 ಸ್ಟೇಟ್ಮೆಂಟ್ ಅಥವಾ 5 ಸ್ಟೇಟ್ಮೆಂಟ್ ನ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ 5 ಮಾರ್ಕ್ಸ್ಗೆ. ಸೊ ಇದಕ್ಕೆ ಆನ್ಸರ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಹೆವಿಯಾಗಿ ನೀವು ಇದಕ್ಕೆ ದೊಡ್ಡದಾಗಿ ಒಂದು ಫಾರ್ಮೆಟ್ ನೆನ್ಪಿಟ್ಕೊಳ್ಳೋದು ಇದರ ಅವಶ್ಯಕತೆ ಏನಿಲ್ಲ. ಈ ತಗೊಂಡಿರುವಂತಹ ಕ್ವಶನ್ ನ 2ನೇ ವಾಕ್ಯ ನೋಡಿ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ 40,000 rupees ಇದೆ. ಸೊ ನಿಮಗೆ ಕಾಸ್ಟ್ ಅಕೌಂಟ್ ಮೇಲೆ ಲೆಕ್ಕ ಕೇಳ್ತಾರೋ, ಫೈನಾನ್ಷಿಯಲ್ ಅಕೌಂಟ್ ಮೇಲೆ ಲೆಕ್ಕ ಕೇಳ್ತಾರೋ, ಪ್ರಾಫಿಟ್ ಕೊಡ್ತಾರೋ, ಲಾಸ್ ಕೊಡ್ತಾರೋ ಅನ್ನೋ ಕನ್ಫ್ಯೂಷನ್ ಬೇಡ. ಇದು ಸಬ್ಜೆಕ್ಟ್ ಕಾಸ್ಟ್ ಅಕೌಂಟ್. ಆದ್ರಿಂದ ಕಾಸ್ಟ್ ಅಕೌಂಟ್ ಪ್ರಾಫಿಟೇ ಕೊಡ್ತಾರೆ, ಲಾಸ್ ಇರೋದಿಲ್ಲ. ನಿಮಗೆ ಸಿಲೆಬಸ್ ಪ್ರಾಫಿಟ್ ಕಾಸ್ಟ್ ಅಕೌಂಟೇ ಕೊಡ್ತಾರೆ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂದ್ರೆ 5 ಮಾರ್ಕ್ಸ್ಗೆ ನೀವು ಹೆವಿಯಾಗಿ ಪ್ಲಸ್ ಮೈನಸ್ಗೆ ಬಹಳಷ್ಟು ಐಟಮ್ ನ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಒಂದು 3 ಐಟಮ್ ಫಾರ್ಮ್ಯಾಟ್ ಇದೆ, ಓನ್ಲಿ 3 ಐಟಮ್ಸ್. ಸೊ ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಈ ಡೆಬಿಟ್ಗೆ ಮತ್ತು ಕ್ರೆಡಿಟ್ಗೆ ಈ 3 ಐಟಮ್ ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಕ್ರೆಡಿಟೆಡ್ ಅನ್ನೋ ಶಬ್ದ ಇದ್ರೆ ವಾಕ್ಯದಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ನಲ್ಲಿ ಕ್ರೆಡಿಟೆಡ್ ಇದ್ರೆ ಪ್ಲಸ್ ಮಾಡಬೇಕು, ಡೆಬಿಟೆಡ್ ಇದ್ರೆ ಮೈನಸ್ ಮಾಡಬೇಕು. ಓವರ್ ಶಬ್ದ ಇದ್ರೆ ಅದು ಓಪನಿಂಗ್ ಸ್ಟಾಕ್ ಆಗಿರ್ಬೋದು, ಓವರ್ ಹೆಡ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ಆಫೀಸ್ ಓವರ್ ಹೆಡ್ ಇರ್ಬೋದು, ವರ್ಕ್ ಓವರ್ ಹೆಡ್ ಇರ್ಬೋದು, ಸೆಲ್ಲಿಂಗ್ ಓವರ್ ಹೆಡ್ ಇರ್ಬೋದು. ಬೇಕಾದ ಓವರ್ ಹೆಡ್ ಇರಲಿ, ಎಕ್ಸ್ಪೆನ್ಸಸ್ ಇರಲಿ, ಓಪನಿಂಗ್ ಸ್ಟಾಕ್ ಇರಲಿ, ಯಾವುದೇ ವಾಕ್ಯದಲ್ಲಿ ಓವರ್ ಅನ್ನೋ ಶಬ್ದ ಬಂದ್ರೆ ಪ್ಲಸ್ ಮಾಡಬೇಕು, ಅಂಡರ್ ಬಂದ್ರೆ ಮೈನಸ್ ಮಾಡಬೇಕು. ಆದ್ರೆ ಬರೀ ಕ್ಲೋಸಿಂಗ್ ಅಷ್ಟೇ ಇದು ಅಪೋಸಿಟ್ ಇರುತ್ತೆ. ಸೊ ಕ್ಲೋಸಿಂಗ್ ನಲ್ಲಿ ಅಂಡರ್ ಬಂದ್ರೆ ಪ್ಲಸ್, ಓವರ್ ಬಂದ್ರೆ ಮೈನಸ್. ಕ್ಲೋಸಿಂಗ್ ಸ್ಟಾಕಿಗೆ ಅಷ್ಟೇ ರೂಲ್ಸ್ ಅಪೋಸಿಟ್. ಈ 3 ಐಟಮ್ ನೆನ್ಪಿಟ್ಕೊಳ್ಳಿ. ಕ್ರೆಡಿಟೆಡ್ ಬಂದ್ರೆ ಪ್ಲಸ್, ಡೆಬಿಟೆಡ್ ಬಂದ್ರೆ ಮೈನಸ್. ಯಾವುದೇ ಸೆಂಟೆನ್ಸ್ ನಲ್ಲಿ ಓವರ್ ಶಬ್ದ ಬಂದ್ರೆ ಪ್ಲಸ್, ಅಂಡರ್ ಶಬ್ದ ಬಂದ್ರೆ ಮೈನಸ್. ಕೇವಲ ಕ್ಲೋಸಿಂಗ್ ಸ್ಟಾಕಿಗೆ ಅಪೋಸಿಟ್, ಅಂಡರ್ ಬಂದ್ರೆ ಪ್ಲಸ್, ಓವರ್ ಬಂದ್ರೆ ಮೈನಸ್. ಇತರ ಐಟಮ್, ಅದರ್ ಐಟಮ್, ಇನ್ಕಮ್ ಟ್ಯಾಕ್ಸ್ ಅಂತ ಇರುತ್ತೆ, ಡಿವಿಡೆಂಡ್ ಅಂತ ಇರುತ್ತೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ, ಡೆಪ್ರಿಸಿಯೇಷನ್ ಅಂತ ಇರುತ್ತೆ. ಯಾವುದೇ ಕೊಟ್ಟರು ಕೂಡ ನಿಮಗೆ ಇರೋ ಸಿಲೆಬಸ್ ಪ್ರಕಾರ ಮೈನಸ್ ನಲ್ಲೇ ಹಾಕಬೇಕು. ಇಷ್ಟು ಫಾರ್ಮ್ಯಾಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು. ನಾ ತಗೊಂಡಿರುವಂತ ಈ ಎಕ್ಸಾಂಪಲ್ ನ ಆನ್ಸರ್ ನ ಸಾಲ್ವ್ ಮಾಡ್ತೀನಿ. ಸೊ ಆನ್ಸರ್ ನೋಡೋಣ. ಮೊದಲಿಗೆ ಹೆಡ್ಡಿಂಗ್ ಹಾಕಬೇಕು, ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಸೊ 3 ಕಾಲಮ್ ಬರುತ್ತೆ, ಪರ್ಟಿಕ್ಯುಲರ್, ಇನ್ನರ್ ಕಾಲಮ್ ರುಪೀಸ್, ಔಟರ್ ಕಾಲಮ್ ರುಪೀಸ್. ಇದರಲ್ಲಿ ನೀವು ಆಡ್ ಲಾಸ್ ನ ಹೆಡ್ಡಿಂಗ್ ಆಗಿ ಹಾಕೋಬೇಕಾಗುತ್ತೆ. ಫಸ್ಟ್ ವಾಕ್ಯ ಪ್ರಶ್ನೆಯಲ್ಲಿ ಕೊಟ್ಟಿರುವಂತ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅದನ್ನ ಬರೆದು ಔಟರ್ ಕಾಲಮ್ ನಲ್ಲಿ ಅಮೌಂಟ್ ಹಚ್ಚಬೇಕು. ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂತ ಬರೆದು ಔಟರ್ ಕಾಲಮ್. ಈ ಕ್ವಶನ್ ಅಲ್ಲಿ 40,000 ಅಮೌಂಟ್ ಇದೆ. ಇನ್ನ ಆಡ್ ಲೆಸ್ ನೀವು ಕಂಡಿಡೋ ಸಿಂಪಲ್ ಫಾರ್ಮ್ಯಾಟ್ ಆಲ್ರೆಡಿ ಹೇಳಿದೀನಿ. ಫಸ್ಟ್ ವಾಕ್ಯ ಪ್ರಾಫಿಟ್ ಆದ ನಂತರ ನೋಡಿ ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ನಾ ಹೇಳಿದ ರೂಲ್ಸ್ ಪ್ರಕಾರ ಈ ಸೆಂಟೆನ್ಸ್ ನಲ್ಲಿ ಡೆಬಿಟೆಡ್ ಶಬ್ದ ಇದೆ. ಡೆಬಿಟೆಡ್ ಇದ್ರೆ ಏನ್ ಮಾಡ್ಬೇಕು, ಮೈನಸ್ ನಲ್ಲಿ ಅಮೌಂಟ್ ಹಾಕಬೇಕು. ಸೊ ಲೆಸ್ ನಲ್ಲಿ ಏನ್ ಮಾಡ್ತೀವಿ, ಇಂಟ್ರೆಸ್ಟ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಅಂತ ಬರೆದು ಇನ್ನರ್ ಕಾಲಮ್ ನಲ್ಲಿ ಅಮೌಂಟ್ ಹಾಕ್ತೀವಿ. 2,000 rupees ಇದೆ. ನೆಕ್ಸ್ಟ್ ವಾಕ್ಯ ನೋಡಿ, ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್. ಸೊ ಯಾವ ಅಕೌಂಟ್ ಹೆಸರು ಕೊಟ್ಟಿದ್ದಾರೆ ಅದೇನು ನೋಡ್ಬೇಡಿ. ಓವರ್ ಶಬ್ದ ಇದ್ರೆ ಪ್ಲಸ್, ಅಂಡರ್ ಶಬ್ದ ಇದ್ರೆ ಮೈನಸ್. ಓವರ್ ಶಬ್ದ ಇದೆ 16,000 ಇದೆ. ಸೊ ಪ್ಲಸ್ ನಲ್ಲಿ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಅಂತ ಹಾಕಿ 16,000 rupees ನ ಮೆನ್ಷನ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವಾಕ್ಯದಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್. ಸೊ ಅಂಡರ್ ಶಬ್ದ ಬಂದ್ರೆ ಮೈನಸ್ ಫಿಕ್ಸ್. ಸೊ ಅಂಡರ್ ಬಂದಿದೆ, ಮೈನಸ್ ಮಾಡಬೇಕು. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ 3,000, ಲೆಸ್ ನಲ್ಲಿ ಅಮೌಂಟ್ ಹಾಕ್ತೀನಿ. ಮತ್ತೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಬಂದಿದೆ. ಯಾವಾಗ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ ನಮ್ಮ ರೂಲ್ಸ್ ಅಪೋಸಿಟ್ ಆಗುತ್ತೆ ಅಂತ ಹೇಳಿದ್ದೆ. ಓವರ್ ಬಂದ್ರೆ ಮೈನಸ್, ಅಂಡರ್ ಬಂದ್ರೆ ಪ್ಲಸ್. ಓವರ್ ಶಬ್ದ ಇದೆ, ಸೊ ಅದರಿಂದ ಅಪೋಸಿಟ್ ಹಾಕ್ತಾ ಇದೀವಿ, ಮೈನಸ್ ನಲ್ಲಿ 5,000 rupees. ಕೊನೆಯದಾಗಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಇದೆ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನಾವು ಮೈನಸ್ ನಲ್ಲಿ ಹಾಕ್ತಿವಿ. ಯಾಕಂದ್ರೆ ಯಾವುದೇ ಐಟಮ್ ಹೊಸದ್ ಬರ್ಲಿ, ಏನ್ ಬಿಟ್ಟು ವಾಕ್ಯದಲ್ಲಿ ಕ್ರೆಡಿಟೆಡ್, ಡೆಬಿಟೆಡ್, ಓವರ್, ಅಂಡರ್, ಕ್ಲೋಸಿಂಗ್ ಸ್ಟಾಕ್ ಈ 5 ಶಬ್ದ ಇಲ್ದಿರೋ ವಾಕ್ಯನೇ ಅದರ್. ಸೊ ಅದರ್ನೆಲ್ಲಾನು ಮೈನಸ್ ನಲ್ಲಿ ಹಾಕ್ತಿವಿ. ಸೊ ಮೈನಸ್ ನಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 2,600. ಫಸ್ಟ್ ವರ್ಕ್ ಏನ್ ಮಾಡ್ತೀವಿ, ಆಡ್ ನಲ್ಲಿರೋ ಅಮೌಂಟ್ ಟೋಟಲ್ ಮಾಡ್ತೀವಿ. ಇರೋದೇ ಒಂದು ಅಮೌಂಟ್, ಅದನ್ನ ಔಟರ್ ಕಾಲಮ್ ನಲ್ಲಿ ಹಾಕಿದಾಗ 16,000. ಲೆಸ್ ನಲ್ಲಿರುವಂತಹ ಅಮೌಂಟ್ ನ ಟೋಟಲ್ ಮಾಡ್ಕೊಂತೀವಿ. 4 ಅಮೌಂಟ್ ಇದೆ, ಅದನ್ನ ಟೋಟಲ್ ಮಾಡಿದ್ರೆ 12,600.
ಸೊ 40,000ಗೆ 60,000 ಅಂದ್ರೆ ಫಸ್ಟ್ ಎಂಟ್ರಿ ಮಾಡುವಂತ ಅಮೌಂಟ್ಗೆ ನಮ್ಮ ಆಡ್ ಅಮೌಂಟ್ ಪ್ಲಸ್ ಮಾಡಿ ಲೆಸ್ ಅಮೌಂಟ್ ಮೈನಸ್ ಮಾಡಿ ಆನ್ಸರ್ ಬರ್ತೀವಿ. ಅದೇನ್ ಬರುತ್ತೆ ಅಂದ್ರೆ 44,000. ಸೊ ಇಷ್ಟು ಸಿಂಪಲ್ ಫಾರ್ಮೆಟ್. ಪ್ಲಸ್ 3 ಐಟಮ್ ಮೈನಸ್ 3 ಐಟಮ್ ಅದರ್ ಬಂದ್ರೆ ಅದನ್ನ ಡೈರೆಕ್ಟ್ ಆಗಿ ಮೈನಸ್ ಅಲ್ಲಿ ಹಾಕಬೇಕು. 5 ಮಾರ್ಕ್ಸ್ ಗೆ ಇಷ್ಟೇ ಸಿಂಪಲ್ ಇರುತ್ತೆ. ನೀವು ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಏನು ತಲೆ ಕೆಡಿಸ್ಕೋಬೇಡಿ. ಧನ್ಯವಾದಗಳು.